MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇತ್ತ ವಿಜಯ್ ರ್ಯಾಲಿಯಲ್ಲಿ 34 ವರ್ಷದ ಸುಕನ್ಯಾ ಸಾವನ್ನಪ್ಪಿದ್ರು. ಮೃತದೇಹದ ಮುಂದೆ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ, ಕರಳು ಹಿಂಡುವಂತಿದೆ ಸಂಬಂಧಿಕರ ಆಕ್ರಂದನ. ರ್ಯಾಲಿ ಸ್ಥಳದಿಂದ 200 ಮೀಟರ್ ದೂರದಲ್ಲಿರುವಂತಹ ನಿವಾಸ ಅಷ್ಟೇ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಇರುವಂತಹ ಸುಕನ್ಯಾ ನಿವಾಸ, ಅಂದ್ರೆ ಘಟನಾ ಸ್ಥಳ ಏನಿದೆಯೋ ಅಲ್ಲಿಂದ ಕೇವಲ 200 ಮೀಟರ್ ದೂರದಲ್ಲಿ ಇತ್ತು ಅಷ್ಟೇ ಅವರ ಮನೆ. ಇನ್ನು ಸುಕನ್ಯಾರ ಮೃತದೇಹ ಮನೆಗೆ ವಾಪಸ್ ಆಗ್ತಾ ಇದ್ದಂತೆ ಇಡೀ ಕುಟುಂಬಸ್ಥರಲ್ಲಿ, ಸಂಬಂಧಿಕರಲ್ಲಿ ಗೋಳಾಟ, ಚೀರಾಟ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮಾಲ್ತೇಶ್ ಜಗನಿದ್ದಾರೆ. ಮಾಲ್ತೇಶ್, ಸ್ಥಳದಲ್ಲಿಂದ ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ? ಕುಟುಂಬಸ್ಥರಿಗೆ ಮೃತದೇಹಗಳ ರವಾನೆ ಆಗಿದ್ಯಾ? ಏನೆಲ್ಲ ಅಪ್ಡೇಟ್ ಸಿಗ್ತದೆ? ಶಕುಂತಲ, ಏನು ಅಂತಂದ್ರೆ ನಿನ್ನೆ ಸಂಜೆ ಕರೂರಿನಲ್ಲಿ ನಡೆದಂತಹ ಭೀಕರ ದುರಂತ, ಘನಘೋರ ದುರಂತಕ್ಕೆ ನಿಜವಾಗ್ಲೂ ಕೂಡ 39 ಜನರ ದಾರುಣ ಸಾವಾಗಿರ್ತಕ್ಕಂಥದ್ದು. ನಾವೀಗ ಕರೂರಿನ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಸ್ಥಿತಿಗತಿ ಇದೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ನೋಡ್ತಾ ಇರ್ಬೋದು. ನಿನ್ನೆ ರಾತ್ರಿಯಿಂದಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ತಮ್ಮವರನ್ನ ಕಳೆದುಕೊಂಡವರ ನೋವು ನಿಜಕ್ಕೂ ಯಾರಿಗೂ ಕೂಡ ಅದನ್ನು ಸಹಿಸೋಕ್ಕೆ ಆಗಲ್ಲ. ಆ ರೀತಿ ಒಂದಿಷ್ಟು ಆಕ್ರಂದನ ಶುರುವಾಗಿರ್ತಕ್ಕಂಥದ್ದು. ಮಹಿಳೆಯರು, ಮಕ್ಕಳು, ಮೃತಪಟ್ಟಿರ್ತಕ್ಕಂಥದ್ರ ಮೇಲೆ ಇದು ಸದ್ಯಕ್ಕೆ ಏನಂತಂದ್ರೆ ಕರೂರಿನ ಗೌರ್ಮೆಂಟ್ ಆಸ್ಪತ್ರೆಯ ಮಾರ್ಚರಿಯ ಬಳಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ನಾವೀಗ ಮಾರ್ಚರಿಯ ಮುಂಭಾಗದಲ್ಲಿ ಕುಟುಂಬಸ್ಥರು ತಮ್ಮವರ ಮೃತದೇಹಗಳನ್ನು ಪಡಿಲಿಕ್ಕೆ ಯಾವ ರೀತಿ ಒಂದಿಷ್ಟು ಅಳಲನ್ನು ತೋಡ್ಕೊಳ್ತಾ, ಬೇಸರವನ್ನು ವ್ಯಕ್ತಪಡಿಸ್ತಾ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇರುವಂಥದ್ದು. ಈಗಾಗಲೇ ಏನಂತಂದ್ರೆ 39 ಮೃತದೇಹಗಳಲ್ಲಿ 32 ಮೃತದೇಹಗಳನ್ನು ಆಗಲೇ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು 7 ಮೃತದೇಹಗಳನ್ನು ಅಂದರೆ ಬೆಳಗ್ಗೆಯಿಂದ ಕೂಡ ಈ ಮೃತದೇಹಗಳನ್ನು ಒಂದು ಮರಣೋತ್ತರ ಪರೀಕ್ಷೆ ಮಾಡೋದ್ರ ಜೊತೆಗೆ ಅವುಗಳನ್ನು ಗುರುತು ಪತ್ತೆ ಹಚ್ಚೋದ್ರಲ್ಲಿ ಕೂಡ ವೈದ್ಯ ಸಿಬ್ಬಂದಿ ನಿರತರಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಮಾರ್ಚರಿಯ ಮುಂಭಾಗದಲ್ಲಿರುವಂಥದ್ದು ನಾವೀಗ. ಸೊ ಇನ್ನು 7 ಮೃತದೇಹಗಳನ್ನು ಹಸ್ತಾಂತರ ಮಾಡಬೇಕಾಗಿದೆ. ಹಾಗಾಗಿ ಅವರವರ ಮೃತದೇಹಗಳನ್ನು ಏನಾದ್ರು ಕುಟುಂಬಸ್ಥರನ್ನ ಕರೆದು ಪತ್ತೆ ಹಚ್ಚಿ ಅವರಿಗೆ ಒಂದು ಕೊಟ್ಟು ಕಳಿಸುವಂತಹ ಕೆಲಸದಲ್ಲಿ ಇರುವಂಥದ್ದು ಒಂದು ಕಡೆ. ಆದರೆ ಇಲ್ಲಿ ಆಂಬ್ಯುಲೆನ್ಸ್ ಕೂಡ ಸಿದ್ಧ ಆಗಿರ್ತಕ್ಕಂಥದ್ದು. ಅಂದರೆ ಅವರ ಸ್ಥಳಗಳಿಗೆ ತಲುಪಿಸುವಂಥದ್ದು, ಅವರ ನಿವಾಸಗಳಿಗೆ ತಲುಪಿಸುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಬೆಳಗ್ಗೆಯಿಂದ ಕೂಡ ಏನಂತಂದರೆ 32 ಮೃತದೇಹಗಳನ್ನು ಈಗಾಗಲೇ ಅಂತಂದರೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದಂಥದ್ದು. ಇನ್ನು 7 ಮೃತದೇಹಗಳನ್ನು ಈಗ ಅಂದರೆ ಮರಣೋತ್ತರ ಪರೀಕ್ಷೆಯ ನಂತರ ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಕುಟುಂಬಸ್ಥರಿಗೆ ಕೊಡುವಂತಹ ಸಿದ್ಧತೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಆಂಬ್ಯುಲೆನ್ಸ್ ಕೂಡ ಈಗ ಸಿದ್ಧ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಇನ್ನುಳಿದಂತಹ ಮೃತದೇಹಗಳನ್ನು ರವಾನೆ ಮಾಡುವಂತಹ ಕೆಲಸದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಸೊ ಈಗ ಅಂದರೆ ನಿನ್ನೆ ರಾತ್ರಿ ನಡೆದಂತಹ ಒಂದು ಘನಘೋರ ದುರಂತದಲ್ಲಿ ಬರೋಬ್ಬರಿ 39 ಜನರ ದಾರುಣ ಸಾವಾಗಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಅಂದರೆ 115ಕ್ಕೂ ಹೆಚ್ಚು ಜನರು ಗಾಯಗೊಂಡಿರ್ತಕ್ಕಂಥದ್ದು. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಮೃತದೇಹಗಳನ್ನು ತಂದಿರಿಸಲಾಗಿತ್ತು. ಸೊ ಅಲ್ಲಿ ಚಿಕಿತ್ಸೆ ಕೊಡುವಂತಹ ಪ್ರಯತ್ನಗಳು ಕೂಡ ಆಯಿತು ಕೊನೆ ಕ್ಷಣದಲ್ಲಿ. ಸೊ ಈಗ ನೋಡ್ತಾ ಇರುವಂಥದ್ದು ಇನ್ನು ಮೃತದೇಹಗಳನ್ನು ಹಸ್ತಾಂತರಿಸುವಂತಹ ಕೆಲಸ. ಬೆಳಗ್ಗಿಂದ ತಮ್ಮವರ ಒಂದು ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಒಂದಷ್ಟು ಕಾಣಿಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು, ತೋರಿಸುವಂಥ ಪ್ರಯತ್ನವೂ ಕೂಡ ಮಾಡ್ತೀವಿ. ಈಗಷ್ಟೇ ಅಲ್ಲಿ ಅಂದರೆ ಅವರ ಆಕ್ರಂದನ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇರ್ಬೋದು. ಅಂದರೆ ಅವ್ರ ಕುಟುಂಬಸ್ಥರ ಮಾಹಿತಿಯನ್ನು ಸಂಗ್ರಹಿಸಿ ಗುರುತು ಪತ್ತೆ ಹಚ್ಚಿ ಇಲ್ಲಿ ಅವರಿಗೆ ಕೊಟ್ಟು ಕಳಿಸುವಂತಹ ಕೆಲಸದಲ್ಲಿ ಕೂಡ ನಿರತರಾಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಆಂಬ್ಯುಲೆನ್ಸ್ ಮುಖಾಂತರವಾಗಿ ಅವರ ಕುಟುಂಬದವರಿಗೆ ತಲುಪಿಸುವಂಥದ್ದು ಮತ್ತು ಅವರವರ ನಿವಾಸಗಳಿಗೆ ತಲುಪಿಸುವಂಥ ಕೆಲಸ ಕೂಡ ಆಗ್ತದೆ. ಅಕ್ಷರ ಸಹ ಇಲ್ಲಿರುವವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಮಹಿಳೆಯರು, ಮಕ್ಕಳು, ವೃದ್ಧರು ಅನ್ನೋದೇ ಒಂದು ರೀತಿ ಎಲ್ಲ ವಯೋಮಾನದವರು 39 ಜನರಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಈ ರೀತಿಯ ಘಟನೆಯನ್ನು ಯಾರು ಕೂಡ ಊಹಿಸಿರಲಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಹಸ್ತಾಂತರ ಮಾಡಲಾಗ್ತಾ ಇರುವಂಥದ್ದನ್ನು ನೋಡ್ತಾ ಇರ್ಬೋದು. ಅಂದರೆ ಸದ್ಯಕ್ಕೆ ಇದು ಮಾರ್ಚರಿಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂತಹ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಶಕುಂತಲ, ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.